about the college events. College na bhalast activities ಆಗ್ತವೆ like placements ಇರ್ತದೆ, functions ಇರ್ತವೆ, competitions ಇರ್ತವೆ. So ಅದ್ರ ಬಗ್ಗೆ information ಅಂದ್ರೆ you are giving it to the students of the college in this case. ಈಗ ಏನಂದ್ರೆ currently ಅಂದ್ರೆ ನಿಮ್ notice ಕಳಿಸ್ಕೊತ ಹೋಗ್ತಾರೆ. ಕಾಲೇಜ್ ಕ್ಲಾಸ್ ನಡೀತಿರ್ತದೆ, ನೋಟಿಸ್ ಕಳಿಸ್ತಾರೆ. ಆ ನೋಟಿಸ್ನಾಗ ಏನದ ಈವೆಂಟ್ಸ್ ಅಂತ ಹೇಳ್ತಾರೆ ಅಥವಾ ನೋಟಿಸ್ ಬೋರ್ಡ್ ನಲ್ಲಿ ಹಚ್ತಾರೆ. ನೋಟಿಸ್ ಬೋರ್ಡ್ನಾಗ ನೀವು ಅವತ್ತು ಬಂದಿರಲಿಲ್ಲ, ಸೇ ನೆಕ್ಸ್ಟ್ ಡೇನೆ ಒಂದು ಜಾಬ್ ಇಂಟರ್ವ್ಯೂ ಇತ್ತು, ಇಂಥ ಹೊತ್ನಾಗ ನಿಮ್ಗೆ ಅದು ಇನ್ಫಾರ್ಮೇಶನ್ ಸಿಗಂಗಿಲ್ಲ. ಅದ್ರ ಸಲುವಾಗಿ ಏನಂತಂದ್ರೆ ವಿ ಪುಟ್ ಇಟ್ ಆನ್ಲೈನ್ ಸೊ ದಟ್ ಮನೆಗಿದ್ರು ದೇ ಕ್ಯಾನ್ ಸಿ ದ ಇನ್ಫಾರ್ಮೇಶನ್. ಅದ್ರ ಸಲುವಾಗಿ ನಾವು ಈ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಇಷ್ಟು ಹೇಳಿ ನಿಮ್ದು ಲ್ಯಾಪ್ಟಾಪ್ನಾಗ ಐ ವಿಲ್ ಬಿ ಕೀಪಿಂಗ್ ದ ಸೇಮ್. ಅಲ್ಲಿ ಏನಂತಂದ್ರೆ ಒಂದು ಫೈಲ್ ಇರ್ತದ ಕಾಲ್ಡ್ ಆಸ್ ಟಾಮ್ಕ್ಯಾಟ್ ಅಂತ ಫೈಲ್ ಇರ್ತದೆ. ಇದನ್ನ ಫಸ್ಟ್ ಡಬಲ್ ಕ್ಲಿಕ್ ಮಾಡ್ರಿ. ಇದು ಐಕಾನ್ ನೆನಪಿಟ್ಕೋರಿ, ಲೋಗೋ ಯು ಶುಡ್ ರಿಮೆಂಬರ್. ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದನ್ನ ಫಸ್ಟ್ ರನ್ ಮಾಡ್ತೀರಿ. ರನ್ ಮಾಡಿದ ತಕ್ಷಣ ಇದು ಹಿಂಗೆ ಎಕ್ಸಿಕ್ಯೂಟ್ ಆಗಿ ಸ್ಟಾಪ್ ಆಗ್ತದೆ. ಅವಾಗ ಇದನ್ನ ಮಿನಿಮೈಸ್ ಮಾಡಬೇಕು, ಡೋಂಟ್ ಕ್ಲೋಸ್ ಇಟ್. ಓಕೆ, ನಿಮ್ ಪ್ರಾಜೆಕ್ಟ್ ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗತ್ತನ ಇದು ರನ್ನಿಂಗ್ ಇರಬೇಕು. ನೆಕ್ಸ್ಟ್ ಏನ್ ಮಾಡ್ತೀರಿ, ಯು ವಿಲ್ ಕ್ಲಿಕ್ ಆನ್ ಫೈಲ್ ಕಾಲ್ಡ್ ಆಸ್ ಪ್ರಾಜೆಕ್ಟ್ ಅಂತ ಫೈಲ್ ಇಟ್ಟಿರ್ತೀನಿ. ಆ ಪ್ರಾಜೆಕ್ಟ್ ಈಗ ನನ್ ಬೈ ಅಂದ್ರೆ ಗೂಗಲ್ ಕ್ರೋಮ್ ಇನ್ವಾಯ್ಸ್ ತೋರಿಸ್ತೈತಿ. ಯಾಕಂದ್ರೆ ನನ್ನ ಸಿಸ್ಟಮ್ನಾಗ ಡಿಫಾಲ್ಟ್ ಇಸ್ ಗೂಗಲ್ ಕ್ರೋಮ್. ನೀವು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇತ್ತು ಅಂದ್ರೆ ಅದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಹಿಂಗೆ ಎಡ್ಜ್ ಟೈಪ್ ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ಕ್ಲಿಕ್ ಆನ್ ದಿಸ್. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಹೋಮ್ ಪೇಜ್ ಇನ್ ದಿಸ್ ಕೇಸ್. ಇಲ್ಲಿ ಹೋಮ್ ಪೇಜ್ನಾಗ ನಾವು ಫಸ್ಟ್ ಏನಂತಂದ್ರೆ ವಿ ವಿಲ್ ಲಾಗಿನ್ ಆಸ್ ಅ ಕಾಲೇಜ್ ಪೀಪಲ್ ಇನ್ ದಿಸ್ ಕೇಸ್. ಕಾಲೇಜ್ನಾಗ ಸ್ಟಾಫ್ ಇರ್ತಾರೆ, ಆಪರೇಟರ್ಸ್ ಇರ್ತಾರೆ, ಅವ್ರು ಲಾಗಿನ್ ಆಗ್ತಾರೆ. ಈಗ ಸದ್ಯಕ್ಕೆ ನನ್ನ ಹೆಸರು ಮೇಲೆ ಕ್ರಿಯೇಟ್ ಮಾಡಿದ್ದದ, ಬಟ್ ನೀವು ಕಾಲೇಜ್ ನಿಮ್ದು ಯಾವಾಗ ಲ್ಯಾಪ್ಟಾಪ್ ಹಾಕೊಡ್ತೀನಿ ನಿಮ್ಮ ಹೆಸರು ಮೇಲೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡ್ತೀನಿ. ನನ್ನ ಅಕೌಂಟ್ ಅಲ್ಲಿ ತಪ್ಪಿನ ಲಾಗಿನ್ ಮಾಡಬಾರ್ದು. ಓಕೆ, ಸೊ ಈಗ ನನ್ನ ಹೆಸರು ID ಪಾಸ್ವರ್ಡ್ ಹಾಕ್ತೀನಿ. ಕ್ಲಿಕ್ ಆನ್ ಲಾಗಿನ್, ಅಪ್ಲಿಕೇಶನ್ ಲಾಗಿನ್ ಆಗ್ತದೆ. ಸೊ ಇಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಡ್ತೀವಿ, ಫಸ್ಟ್ ಇಸ್ ದ ಆಡ್ ಎಂಪ್ಲಾಯ್ ಇನ್ ದಿಸ್ ಕೇಸ್. ಸೊ ನಮ್ಮ ಕಾಲೇಜ್ನಾಗ ಯಾರು ಎಂಪ್ಲಾಯ್ಸ್ ವರ್ಕ್ ಮಾಡ್ಲಿಕ್ಕೆ ಅವ್ರದ್ದು ಇನ್ಫಾರ್ಮೇಶನ್ ವಿ ವಿಲ್ ಬಿ ಆಡಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರು ಮೇಡಮ್ ಸುಮನ್. Next on the mobile number, just I'm putting a random mobile number in this. Next our password, suman@gmail.com. Next gender female, so some date of birth, say 1990. So date of join, yavattu avaru join agara adardu date ಹಾಕ್ತೀವಿ. So let us assume that ನಿನ್ನೆ ಜಾಯಿನ್ ಆಗಿರ್ತಾವ, ಮೊನ್ನೆ ಜಾಯಿನ್ ಆಗ್ಯಾರ 10/08/2024 and then click on register. So ಅಲ್ಲಿ ಎಂಪ್ಲಾಯ್ ರಿಜಿಸ್ಟರ್ಡ್ ಅಂತ ಬಂತು. now she is been added as an employee in this case. ಇದೇ ರೀತಿಯಾಗಿ ನಿಮ್ಮ ಹೆಸರು ಮೇಲೆ ಒಂದು ಎಂಪ್ಲಾಯ್ ಅಂತ ಆಡ್ ಮಾಡ್ಕೋಬೇಕು. ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಆಡ್ ಸ್ಟೂಡೆಂಟ್. ಸೊ ವಿ ವಿಲ್ ಬಿ ಪುಟ್ಟಿಂಗ್ ದ ಇನ್ಫಾರ್ಮೇಶನ್ ಅಬೌಟ್ ದ ಸ್ಟೂಡೆಂಟ್ ಇನ್ ದಿಸ್ ಕೇಸ್. ಸೊ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಹಾಕ್ಲಿಕ್ಕೆ ಹೇಳಿ ನಿಮ್ಮ ಹೆಸರು. ನಿಮ್ಮ ಹೆಸರು ಈಸಿ ಅದ, NIKITA. ನಿಮ್ಮ ಹೆಸರು ನೀವು ಆಮೇಲೆ ಹಾಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. Nikita, say date of birth just on random, yeah, year 2005. Okay, say NIKITA Nikita@gmail.com. So just random account added. Next father name Amresh, AMBRESH. Mother name Sharanna, SHARANNA. like ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಜೆಂಡರ್ ಫೀಮೇಲ್, ನ್ಯಾಷನಾಲಿಟಿ ಇಂಡಿಯನ್, ಹೋಮ್ ಅಡ್ರೆಸ್ ಗುಲ್ಬರ್ಗ ಅಂತ ಹಾಕಿರ್ತೀನಿ. ನೆಕ್ಸ್ಟ್ ಫೋನ್ ನಂಬರ್ ಇದ್ರೆ ಫೋನ್ ನಂಬರ್ ಪ್ರೊವೈಡ್ ಮಾಡ್ತೀರಿ. ಜಸ್ಟ್ ಈಗ ಒಂದು ರ್ಯಾಂಡಮ್ ಫೋನ್ ನಂಬರ್. ನೆಕ್ಸ್ಟ್ ಕೋರ್ಸ್ BCA ಓದ್ಲಿಕ್ಕೆ ನಿಮ್ದು ರಿಜಿಸ್ಟರ್ ನಂಬರ್, ರಿಜಿಸ್ಟರ್ ನಂಬರ್ SW23 BCA 043. ನೆಕ್ಸ್ಟ್ ಯಾವ ಸೆಮಿಸ್ಟರ್ ಓದ್ಲಿಕ್ಕೆ ಇನ್ಫಾರ್ಮೇಶನ್ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ರಿಜಿಸ್ಟರ್ಡ್. ಸೊ ನಿಮ್ಮ ಇನ್ಫಾರ್ಮೇಶನ್ ಆಡ್ ಆಯ್ತು. ಈ ರೀತಿಯೊಳಗೆ ಸ್ಟೂಡೆಂಟ್ಸ್ ನಾವು ಇದ್ರೊಳಗೆ ಆಡ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಆಡ್ ಈವೆಂಟ್. ಈಗ ನಿಮ್ಮ ಕಾಲೇಜ್ನ ಏನು ಈವೆಂಟ್ಸ್ ಅವ ಈವೆಂಟ್ಸ್ಗಳು ಆಡ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ದರ್ ಇಸ್ ಅ ಪ್ಲೇಸ್ಮೆಂಟ್ ಅಂತ ಇಟ್ಕೊಳ್ಳೋಣ. ಸೊ ಪ್ಲೇಸ್ಮೆಂಟ್ ಅಂತ ಹಾಕ್ತೀವಿ. ಈವೆಂಟ್ ಯಾವತ್ತದ ಅವತ್ತಿನ ಡೇಟ್ ಮೆನ್ಷನ್ ಮಾಡ್ತೀವಿ. ಸೇ 28th ಈವೆಂಟ್ ಅದ. ಏನ್ ಈವೆಂಟ್ ಅದ ಅಂತಂದ್ರೆ ಇಟ್ ಇಸ್ ಅ ಪ್ಲೇಸ್ಮೆಂಟ್. ಒಂದು ಯಾವ್ದು ಕಂಪ್ನಿ ಬರ್ಲಿಕ್ಕೆ ವಿಪ್ರೋ is recruiting developer post. ಕಂಟೆಂಟ್ ಹಾಕ್ತೀವಿ ಅಲ್ಲಿ ಏನದ ಅಂತೇಳಿ ಅಂಡ್ ಕ್ಲಿಕ್ ಆನ್ ಸೇವ್. ಸೇವ್ ಮಾಡಿದ ತಕ್ಷಣ ಆಡ್ ಇವೆಂಟ್ ಸಕ್ಸಸ್ಫುಲ್. ಸೊ ಇವೆಂಟ್ ಆಡ್ ಆಯ್ತು. ನೆಕ್ಸ್ಟ್ ಇವಿಷ್ಟು ಇನ್ಫಾರ್ಮೇಶನ್ ಆಡ್ ಮಾಡೋದು. ನೆಕ್ಸ್ಟ್ ಎಂಪ್ಲಾಯ್ಸ್ ಯಾರು ಇರ್ತಾರೆ ಅವ್ರ ಇನ್ಫಾರ್ಮೇಶನ್ ನೋಡ್ಬೇಕಾಗ್ಯದ. ವಿ ಹ್ಯಾವ್ ದ ಎಂಪ್ಲಾಯ್ ಇನ್ಫಾರ್ಮೇಶನ್.
ನೆಕ್ಸ್ಟ್ ವಿ ಹ್ಯಾವ್ ದ ಸ್ಟೂಡೆಂಟ್ಸ್, ಯಾರ್ಯಾರ ಸ್ಟೂಡೆಂಟ್ ಇನ್ಫಾರ್ಮೇಶನ್ ನೋಡ್ಬೋದು. ನೆಕ್ಸ್ಟ್ ಈವೆಂಟ್ಸ್ಗಳು ಏನು ಆ್ಯಡ್ ಮಾಡಿದ್ರೆ ಅವು ಈವೆಂಟ್ಸ್ಗಳು ನೀವು ನೋಡ್ತಾರೆ, ಅಂದ್ರೆ ಯಾರು ಲಾಗಿನ್ ಆಗಿರ್ತಾರೆ, ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರು ನೋಡ್ಬೋದು. ಸರ್ ಸ್ಟೂಡೆಂಟ್ಸ್ ಹೆಂಗೆ ನೋಡ್ಬೋದು? ವೆರಿ ಸಿಂಪಲ್, ಇಲ್ಲಿ ಈವೆಂಟ್ಸ್ ಅಂತ ಇರ್ತದೆ, ಲಾಗೌಟ್ ಅಂತ ಕ್ಲಿಕ್ ಮಾಡ್ತೀರಿ, ಈವೆಂಟ್ಸ್ ಕ್ಲಿಕ್ ಮಾಡಿ, ಈವೆಂಟ್ ಕ್ಲಿಕ್ ಮಾಡಿದ್ರೆ ದ ಈವೆಂಟ್ ವಿಲ್ ಬಿ ಡಿಸ್ಪ್ಲೇ ಟು ದ ಸ್ಟೂಡೆಂಟ್ಸ್. ಸೊ ಈವೆಂಟ್ ಪೇಜಿಗೆ ಬರ್ತಾರೆ, ನಮ್ಮ ವೆಬ್ಸೈಟಿಗೆ ಬರ್ತಾರೆ, ಈವೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಏನೇನು ಈವೆಂಟ್ಸ್ ಅವ ಅದ್ರ ಏನು ಡೇಟ್ ಅವ ಇಟ್ ವಿಲ್ ಬಿ ಡಿಸ್ಪ್ಲೇ ಟು ದ ಯೂಸರ್ಸ್. ಈಗ ನಾವು ಸುಮನ್ಗೆ ಲಾಗಿನ್ ಮಾಡಿದ್ವಿ, ರಿಜಿಸ್ಟರ್ ಮಾಡಿದ್ವಿ ಎಂಪ್ಲಾಯ್ ಅಂತೇಳಿ, ನಾವು ವಿ ಕ್ಯಾನ್ ಲಾಗಿನ್ ಸುಮನ್ ಹಿಯರ್ ಇನ್ ದಿಸ್ ಕೇಸ್. ಅಲ್ಲೇನು ಅವ್ರದ್ದು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ರಿಜಿಸ್ಟರ್ ಆಗೋ ಹೊತ್ತನಾಗ ಸೇಮ್ ಮೊಬೈಲ್ ನಂಬರ್ ಇಲ್ಲಿ ಪ್ರೊವೈಡ್ ಮಾಡಬೇಕು ವಿತ್ ದ ಪಾಸ್ವರ್ಡ್. ಪಾಸ್ವರ್ಡ್ನ ಸುಮನ್ ಅಂತ ಇಟ್ಟಿದ್ದೆ, ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಡಿಫ್ರೆನ್ಸ್ ಇದ್ರೆ ಹಿಂಗೆ ಬರ್ತದ. 87632110 SUMAN ಚೆಕ್ ಮಾಡ್ತಾರೆ. ಮೋಸ್ಟ್ಲಿ ಪಾಸ್ವರ್ಡ್ ಏನೋ ಬೇರೆ ಇಟ್ಟಿರ್ತೀವಿ, ಅದ್ರ ಸಲುವಾಗಿ ಅದು ಲಾಗಿನ್ ಆಗಲಿಲ್ಲ. ನೀವು ಲಾಗಿನ್ ನೀವು ನಿಮ್ಮ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಕೊರೋರು ಅದ್ರ ಮಾಡ್ಕೊಂಡು ಲಾಗಿನ್ ಮಾಡಿದ್ರೆ ಅಂದ್ರೆ ಇಲ್ಲಿ ಪರ್ಫಾರ್ಮ್ ಲಾಗಿನ್ ಆಪರೇಷನ್ ಇಷ್ಟು ರನ್ ಮಾಡಿ ತೋರಿಸ್ಕೊತಾರೆ. ಓಕೆ, ನಾಳೆ ನಿಮ್ದು ಲ್ಯಾಪ್ಟಾಪ್ ತೊಗೊಂಡಿರ್ತಾರಲ್ಲ ಅದ್ರಾಗ ಇನ್ಸ್ಟಾಲ್ ಮಾಡ್ತೀನಿ, ನಿಮ್ಮ ಹೆಸರು ಮೇಲೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಸ್ತೀನಿ, ಸೊ ದಟ್ ನೀವು ಕಾಲೇಜ್ನೂ ಆ ಅಕೌಂಟ್ಲಿಂದ ರನ್ ಮಾಡಿ ತೋರಿಸ್ಬೇಕು. ಅರ್ಥ ಆಗಿದ್ರೆ ಇದು ಈಸಿ ಅದ. ಇದರ ವಿಡಿಯೋ ರೆಕಾರ್ಡ್ ಮಾಡಿದ್ದು ಎಕ್ಸಿಕ್ಯೂಷನ್ ಹೆಂಗದ